Good evening, students. Today we will go with Chapter 3 Emerging Trends. Emerging means presently what all things are there. The new trends ಅಂತ ಹೇಳ್ತೇವೆ. ನ್ಯೂ ಟ್ರೆಂಡ್ಸ್ ಅಂತ ಹೇಳಿದ್ರೆ ಈಗ ಯಾವ್ಯಾವ್ದು ಬರ್ತಾ ಇದ್ದಾವೆ ಹೊಸದಾಗಿ ಅದನ್ನು ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಹೇಳ್ತೇವೆ. ಮೇ ಬಿ AI ಇರ್ಬೋದು, ಮಷೀನ್ ಲರ್ನಿಂಗ್ ಇರ್ಬೋದು, ಅವನ್ನೆಲ್ಲ ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಹೇಳ್ತೇವೆ. ಅದನ್ನೇ ಈ ಚಾಪ್ಟ್ರಲ್ಲಿ ನೋಡ್ತೇವೆ. ಥರ್ಡ್ ಚಾಪ್ಟರ್ ಈಸ್ ಆನ್ ಎಮರ್ಜಿಂಗ್ ಟ್ರೆಂಡ್ಸ್. Understanding emerging technology. Computers have been around for quite some time now. New technologies and initiatives emerge with each passing day. ಅಂದರೆ ಪ್ರತಿಯೊಂದು ದಿನಾನು ಹೊಸ ಹೊಸ ಥಿಂಗ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿದ್ದಿದೆ. In order to understand existing technologies and have a better view of developments around us, we must keep an eye on emerging trends. ಅಂದರೆ ನಮ್ಮ ಸರೌಂಡಿಂಗ್ನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಹೊಸ ಹೊಸ ಟೆಕ್ನಾಲಜಿ, ಅದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಗೊತ್ತಿರಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೊಳ್ಬೇಕು ಅಂತ ಅರ್ಥ. ಮೆನಿ ನ್ಯೂ ಟೆಕ್ನಾಲಜೀಸ್ ಆರ್ ಇಂಟ್ರೊಡ್ಯೂಸ್ಡ್ ಆಲ್ಮೋಸ್ಟ್ ಎವ್ರಿ ಡೇ. ಸಮ್ ಡು ನಾಟ್ ಸಕ್ಸೀಡ್ ಆ್ಯಂಡ್ ಫೇಡ್ ಅವೇ ಓವರ್ ಟೈಮ್, while others prospect and persist, gaining attention from users. Emerging trends are state-of-the-art technologies that gain popularity and set new trends among users. ಬಹಳಷ್ಟು ಟೆಕ್ನಾಲಜಿ ಬರ್ತವೆ ಹೋಗ್ತವೆ, ಆದರೆ ಕೆಲವೊಂದು ಟೆಕ್ನಾಲಜೀಸು ಬಂದು ಹಾಗೆ ನಡೀತಾ ಇರ್ತವೆ ಮತ್ತು ಅದ್ರ ಛಾಪನ್ನು ಬಿಟ್ಟಿದಿರ್ತವೆ ಅಂತ ಅರ್ಥ. ಅಂಥದನ್ನು ನಾವು ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಹೇಳ್ತೇವೆ. In this chapter, we will learn about emerging trends that will make a huge impact on digital economy and interaction in digital societies. ಎಕಾನಮಿ ಮೇಲೆ ಏನೇನು ಇಫೆಕ್ಟ್ ಕೊಡ್ತವೆ ಮತ್ತು ಸೊಸೈಟೀಸಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಏನೇನು ಚೇಂಜಸ್ ಆಗ್ತಾ ಇದ್ದಾವೆ ಡಿಜಿಟಲಿ ಅಂತ ಹೇಳ್ತೇವೆ. ಅದನ್ನೆಲ್ಲ ಈ ಚಾಪ್ಟ್ರಲ್ಲಿ ನಾವು ಕೆಲವೊಂದು ನೋಡ್ತಾ ಹೋಗ್ತೇವೆ. The first one is artificial intelligence. Have you ever wondered how maps in your smartphone guide you to take the fastest route by analyzing real-time data like traffic congestion? ಅಂದರೆ ನಾವು ಎಲ್ಲೋ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇರ್ತೇವೆ, ಯಾರ್ದೋ ಮನೆ ಹುಡುಕ್ತಾ ಇರ್ತೇವೆ ಅಲ್ವಾ, ಅವಾಗ ನಾವು ಗೂಗಲ್ ಮ್ಯಾಪ್ಸನ್ನು ತೆಗೆದುಕೊಳ್ತೇವೆ. ಆ ಗೂಗಲ್ ಮ್ಯಾಪ್ಸಿಂದ ನಮ್ಗೆ ಏನಾಗ್ತದೆ, ಎಲ್ಲಿ ಹೋಗಬೇಕು ಅಂತ ಹೇಳೋದು ಕರೆಕ್ಟಾಗಿ ಗೊತ್ತಾಗ್ತದೆ. ಎಷ್ಟೇ ಟ್ರಾಫಿಕ್ ಇರಲಿ ಅದು ಎನಲೈಸ್ ಮಾಡ್ತಾ ಹೋಗ್ತದೆ. ವೆನ್ ಅಪ್ಲೋಡಿಂಗ್ ಎ ಫೋಟೋ ಆನ್ ಸೋಷಿಯಲ್ ಮೀಡಿಯಾ, ಹ್ಯಾವ್ ಯುವರ್ ಫ್ರೆಂಡ್ಸ್ ಬೀನ್ ಆಟೋಮ್ಯಾಟಿಕ್ಲಿ ರೆಕಗ್ನೈಸ್ಡ್ ಅಂಡ್ ಟ್ಯಾಗ್ಡ್. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್. ನಾವೊಂದು ಫೋಟೋ ಅಪ್ಲೋಡ್ ಮಾಡಿದ ಕೂಡಲೇ ಎಲ್ಲರಿಗೂ ನೋಟಿಫೈ ಆಗ್ತದೆ. ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ವಾಟ್ಸಪ್ಪಲ್ಲಿ ಇರ್ಬೋದು, ಎಲ್ಲೂ ಇರ್ಬೋದು. ಪ್ರತಿಯೊಬ್ಬರಿಗೂ ಅದು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಎಲ್ಲ ಹೋಗ್ಬಿಡ್ತದೆ. ಇವೆಲ್ಲವನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಇಂಟೆಲಿಜೆಂಟ್ ಡಿಜಿಟಲ್ ಪರ್ಸನಲ್ ಅಸಿಸ್ಟೆಂಟ್ಸ್ ಲೈಕ್ ಸಿರಿ, ಗೂಗಲ್ ನೋ, ಕೊರ್ಟಾನಾ ಆ್ಯಂಡ್ ಅಲೆಕ್ಸಾ ಆರ್ ಆಲ್ ಪವರ್ಡ್ ಬೈ AI. ಇಂಟೆಲಿಜೆಂಟ್ ಡಿಜಿಟಲ್ ಪರ್ಸನಲ್ ಅಸಿಸ್ಟೆಂಟ್ಸ್ ಕೆಲವೊಂದು ಕಂಪ್ಯೂಟ್ರಲ್ಲಿ ಅಥವಾ ಕೆಲವೊಂದು OS ಯೂಸ್ ಮಾಡಬೇಕಾದ್ರೆ, ಲೈಕ್ ಈಗ ನೀವು ಆ್ಯಪಲ್ ಕಂಪ್ಯೂಟರ್ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಸಿರಿ ಬರ್ತದೆ, ಸಿರಿ ಅನ್ನೋ ಅಸಿಸ್ಟೆಂಟ್ ಬಂದಿರ್ತದೆ. ಗೂಗಲ್ ಯೂಸ್ ಮಾಡಬೇಕಾದ್ರೆ ಗೂಗಲ್ ನೌ ಅನ್ನೋದನ್ನು ಯೂಸ್ ಮಾಡ್ತೇವೆ. ಹಾಗೆ ವಿಂಡೋಸ್ ಯೂಸ್ ಮಾಡಬೇಕಾದ್ರೆ ಕೊರ್ಟಾನಾ ಇರ್ತದೆ. ಹಾಗೆ ಅಲೆಕ್ಸಾ ಆರ್ ಆಲ್ ಪವರ್ಡ್ ಬೈ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. Artificial intelligence endeavors to simulate natural human intelligence into machines, making them behave intelligently. ಅಂದರೆ ಹ್ಯೂಮನ್ ಬೀಯಿಂಗ್ಸಿನ ಇಂಟೆಲಿಜೆನ್ಸ್ ಟೈಪಲ್ಲೇ ಮಷೀನ್ಸು ವರ್ಕ್ ಆಗುವಂಗೆ ಮಾಡುವಂಥ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಅದನ್ನು ನಾವು ಸಿಮ್ಯುಲೇಷನ್ಸ್ ಅಂತ ಹೇಳ್ತೇವೆ. ಅದು ಹಾಗೆ ಸೇಮ್ ಇಫೆಕ್ಟ್ ಬರುವ ಹಾಗೆ ವರ್ಕ್ ಮಾಡುವಂಥದ್ದು ಅಂತ. ಆ್ಯನ್ ಇಂಟೆಲಿಜೆಂಟ್ ಮಷೀನ್ ಇಮಿಟೇಟ್ಸ್ ಕಾಗ್ನೇಟಿವ್ ಫಂಕ್ಷನ್ಸ್ ಲೈಕ್ ಲರ್ನಿಂಗ್, decision making and problem solving to perform tasks with minimum human intervention. Machines are programmed to create knowledge bases and make decisions based on them. Intelligent machine imitates ಅಂದರೆ ಏನು ಹ್ಯೂಮನ್ ಬೀಯಿಂಗ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಸಣ್ಣ ಮಕ್ಕಳಿದ್ರೆ
ನಾವು ದೊಡ್ಡವ್ರು ಏನು ಮಾಡ್ತೇವೆ ಅದನ್ನು ನೋಡ್ಕೊಂಡು ಅವ್ರು ಕಲಿತಾರೆ, ಕರೆಕ್ಟ್? ಹಾಗೆ ಎನಿಮಲ್ಸ್ ನಿಮ್ಮ ಮನೆಯಲ್ಲಿ ಇದ್ದರೆ ಸಾಕು, ನಾಯಿ ಇದ್ದರೆ ನೀವೇನು ಮಾಡ್ತೀರಿ ಅದನ್ನು ನೋಡಿ ಕಲಿತಾ ಹೋಗ್ತದೆ. ಸೇಮ್ ವೇದಲ್ಲಿ ಮಷಿನ್ ಸಿಗುವ ನಾವು ಕೆಲವೊಂದು ಅಲ್ಗೋರಿದಮ್ಸನ್ನು ಕೊಟ್ಟು, ಅಂದರೆ ಕೆಲವೊಂದು ಥಿಂಗ್ಸನ್ನು ಕೊಟ್ಟು ರಿಪೀಟೆಡ್ಲಿ ಕೊಟ್ಟು ಅದನ್ನು ಕಲಿಸುವಂಥ ಸಿಸ್ಟಮು ನಾವು ಮಷಿನ್ ಲರ್ನಿಂಗ್ ಅಂತ ಹೇಳ್ತೇವೆ. ಬೆಲ್ಲದಕ್ಕೂ ಮಷಿನ್ಸಿಗೆ ರೆಡಿ ಮಾಡ್ಬೋದು ಅಂತ ಹೇಳ್ತೇವೆ. ಅದನ್ನೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇವೆ. ಮಷಿನ್ ಲರ್ನಿಂಗ್, ವಾಟ್ ಈಸ್ ಮಷಿನ್ ಲರ್ನಿಂಗ್? ಓಕೆ, AI ಅನ್ನು ನೋಡಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಮಷೀನನ್ನು ಹ್ಯೂಮನ್ ಬೀಯಿಂಗ್ಸ್ ಥಿಂಕ್ ಮಾಡುವಂಗೆ ಮಾಡೋದು, ಅದನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್, ಅದನ್ನು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಕೃತಕವಾಗಿ ಬುದ್ಧಿವಂತನಾಗಿ ಮಾಡೋದು ಅಂತ ಅರ್ಥ. ಅದ್ರ ಬುದ್ಧಿವಂತಿಕೆ ಅಲ್ಲ, ಕೃತಕವಾಗಿ ಬುದ್ಧಿಮತ್ತೆ ಕೊಡೋದು, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇವೆ. ದೆನ್ ದ ಸೆಕೆಂಡ್ topic in that one is machine learning. What is machine learning? Machine learning is a subsystem of artificial intelligence where computers learn from data using statistical techniques without being explicitly programmed by humans. It comprises algorithms that use data to learn independently and make predictions. Machine learning ಅಂತ ಹೇಳಿದ್ರೆ it is a subsystem of artificial intelligence. ಅಂದರೆ ಅದರದ್ದೇ ಒಂದು ಭಾಗ ಅಂತ ಹೇಳ್ತೇವೆ. ವೇರ್ ಕಂಪ್ಯೂಟರ್ ಲರ್ನ್ ಫ್ರಮ್ ಡೇಟಾ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಅಂದರೆ ಬೇರೆ ಬೇರೆ ಡೇಟಾ ತೆಗೆದುಕೊಂಡು ಅದನ್ನು ಕಲ್ತ್ಕೊಳ್ತದೆ ಅಂತ ಅರ್ಥ. ಅದನ್ನು ಮಷಿನ್ ಲರ್ನಿಂಗ್ ಅಂತೇವೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಡಿಸೀಸ್ ಆಗಿದೆ ಅಥವಾ ಯಾವುದೋ ಒಂದು ಏನೋ ರೋಗ ಬಂದಿದೆ ಗಿಡಕ್ಕೆ, ಆವಾಗ ಮಷೀನ್ ಅದ್ರ ಬಗ್ಗೆ ನಮ್ಗೆ ಸಜೆಷನ್ಸ್ ಕೊಡ್ಬೋದು. ಆದರೆ ಅದಕ್ಕೆ ಎಲ್ಲ ಮುಂಚೆ ಕೊಟ್ಟಿದ್ದಿರಬೇಕು, ಆ ಯಾವ್ಯಾವ ರೋಗ ಇದ್ದಾವೆ, ಆ ರೋಗದ ಲಕ್ಷಣ ಏನು, ಆ ರೋಗದ ಫೋಟೋ ಗಿಟೋ ಎಲ್ಲ ನಾವು ಹಾಕಿ ಕೊಡಬೇಕಾಗ್ತದೆ. ಆವಾಗ ಅದು ಡಿಸಿಷನ್ ಮಾಡುವಂಥ ಹಂತಕ್ಕೆ ಬರ್ತದೆ. ಅದನ್ನೇ ನಾವೇನಂತೇವೆ ಮಷೀನ್ ಲರ್ನಿಂಗ್ ಅಂತೇವೆ. ಸೊ ವಿದೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ ಬೈ ಹ್ಯೂಮನ್, ಇಟ್ ಕಂಪ್ರೈಸಸ್ ಅಲ್ಗೋರಿದಮ್ ದಟ್ ಯೂಸ್ ಡೇಟಾ ಟು ಲರ್ನ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೇಕ್ ಪ್ರಿಡಿಕ್ಷನ್. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸ್ ಅನ್ನು ಅದಕ್ಕೆ ಕೊಟ್ಟಿದ್ದಿರ್ತದೆ, ನಾವು ಅದನ್ನೇ ಅಲ್ಗೋರಿದಮ್ಸ್ ಅಂತೇವೆ. NLP ಅಂತ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ. NLP ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ದ ಪ್ರಿಡಿಕ್ಟಿವ್ ಟೈಪಿಂಗ್ ಫೀಚರ್ ಆಫ್ ಸರ್ಚ್ ಎಂಜಿನ್ಸ್ ದಟ್ ಸಜೆಸ್ಟ್ಸ್ ದ ನೆಕ್ಸ್ಟ್ ವರ್ಡ್ while typing keywords and spell checking features are example of natural language processing, NLP ಅಂತೇವೆ. ನಾವೀಗ ಗೂಗಲಲ್ಲಿ ಅಥವಾ ಮೊಬೈಲಲ್ಲಿ ನಾವು ಒಂದು ವರ್ಡ್ ಟೈಪ್ ಮಾಡ್ಲಿಕ್ಕೆ ಹತ್ತು ಕೂಡಲೇ ಅದು ರಿಲೇಟೆಡ್ ಎಲ್ಲ ವರ್ಡನ್ನು ನಮ್ಗೆ ತೋರಿಸ್ತದೆ. ಅವಾಗ ನಾವು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನಮ್ಮ ಟೈಮನ್ನು ಸೇವ್ ಮಾಡಬಹುದು. ಅದನ್ನು ಪ್ರೆಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಟೈಪಿಂಗ್ ಫೀಚರ್ಸಲ್ಲಿ ಟೈಪಿಂಗ್ ಮಾಡಬೇಕಾದ್ರೆ ಅದನ್ನು ಪ್ರೆಡಿಕ್ಟ್ ಮಾಡುವಂಥ ಒಂದು ಕೆಪಾಬಿಲಿಟಿ, ಅದನ್ನು ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ. ಇಟ್ ಡೀಲ್ಸ್ ವಿತ್ ಇಂಟ್ರಾಕ್ಷನ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಯೂಸಿಂಗ್ human spoken languages like Hindi, English, Kannada, etc. It's possible to search the web or control devices using voice commands, all made possible by NLP. Okay, like ಈಗ ನಾವು ಗೂಗಲ್ ಓಪನ್ ಮಾಡಲಿಕ್ಕೆ ಹಲೋ ಗೂಗಲ್ ಅಂತ ಹೇಳಿದ್ರೆ ಗೂಗಲ್ ಓಪನ್ ಆಗ್ತದೆ. ಅದು ಆಟೋಮೆಟಿಕ್ ಆಗಬೇಕಲ್ವಾ, ವಾಯ್ಸ್ ಸೌಂಡನ್ನು ಕೇಳಬೇಕು, ಆ ವಾಯ್ಸನ್ನು ಕೇಳಿ ರೆಕಾಗ್ನೈಸ್ ಮಾಡಬೇಕು. ಅಂಥದನ್ನೆಲ್ಲವನ್ನು ನಾವೇನಂತೇವೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಆ್ಯಂಡ್ NLP ಸಿಸ್ಟಮ್ ಕ್ಯಾನ್ ಪರ್ಫಾರ್ಮ್ ಟೆಕ್ಸ್ಟ್ ಟು ಸ್ಪೀಚ್ ಆ್ಯಂಡ್ ಸ್ಪೀಚ್ ಟು ಟೆಕ್ಸ್ಟ್ ಕನ್ವರ್ಷನ್. ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಬರೆದಿದ್ದನ್ನು ಮಾತಾಡೋ ಹಂಗೂ ಮಾಡಬಹುದು, ಅಥವಾ ನಾವು ಮಾತಾಡಿದ್ದನ್ನು ಟೆಕ್ಸ್ಟಿಗೂ ಕನ್ವರ್ಟ್ ಮಾಡಬಹುದು. ಟೆಕ್ಸ್ಟ್ ಟು ಸ್ಪೀಚ್, ಸ್ಪೀಚ್ ಟು ಟೆಕ್ಸ್ಟ್ ಕನ್ವರ್ಷನ್ನಿಗೂ NLP ಅನ್ನೋದು ಹೆಲ್ಪ್ ಆಗ್ತದೆ ಅಂತೇಳಿ. Machine translation is a rapidly emerging field where machines translate texts from one language to another with fair correctness. Another application is automated customer service, where software interacts with the customers for queries and complaints. ಗೂಗಲಲ್ಲಿ ಅಥವಾ ಚಾಟ್ GPT ನಾವು ಒಂದು ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿ ಅಥವಾ ಒಂದು ಲ್ಯಾಂಗ್ವೇಜಲ್ಲಿ ಅದಕ್ಕೆ ಸಜೆಸ್ಟ್ ಮಾಡಲಿಕ್ಕೆ ಹೇಳಿ ಅದು ನಮ್ಗೆ ಸರಿ ಅನಿಸಿದ್ರೆ ನಾವು ಬೇಕಾದ್ರೆ ಬೇರೆ ಲ್ಯಾಂಗ್ವೇಜಲ್ಲೂ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಲೈಕ್ ಈಗ ಒಂದು ಲೆಟ್ರ್ ನಿಮ್ಮ ಕನ್ನಡ ಕರೆಕ್ಟಾಗಿ ಬರ್ತದೆ, ಕನ್ನಡದಲ್ಲಿ ಲೆಟ್ರ್ ಬರಿಬೋದು. ಆ ಲೆಟ್ರನ್ನು
ತೆಗೆದುಕೊಂಡು ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಹೇಳ್ಬೋದು. ಆ ಟೈಪಲ್ಲೂ ಮಾಡ್ಲಿಕ್ಕೆ ನಾವು AI ಅನ್ನು ಯೂಸ್ ಮಾಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೇವೆ. ದಟ್ ಈಸ್ ಒನ್ ಟೈಪ್ ಆಫ್ NLP ಅಂತ ಹೇಳ್ತೇವೆ. ಅದಕ್ಕಾಗಿ ಆಟೋಮೇಟೆಡ್ ಕಸ್ಟಮರ್ ಸರ್ವಿಸ್ ನವೇಡೇಸ್ ಇದೆಲ್ಲ ಕಾಮನ್. ನೀವೀಗ ಮುಂಚೆಲ್ಲ ಏನಾಗ್ತಿತ್ತು, ನಾವೇನಾದರೂ ಕಸ್ಟಮರ್ ಸರ್ವಿಸಿಗೆ ಕಾಲ್ ಮಾಡಿದ್ರೆ ಯಾರೋ ಒಬ್ಬರು ಮಾತಾಡ್ತಿದ್ರು ಅಥವಾ ಡೈರೆಕ್ಟ್ ಇಂಟ್ರ್ಯಾಕ್ಟ್ ಮಾಡ್ತಿದ್ರು. ಈಗ ನವೇಡೇಸ್ ಇಟ್ಸ್ ನಾಟ್ ದೇರ್. ದ ಮಷೀನ್ ವಿಲ್ ಇಂಟ್ರ್ಯಾಕ್ಟ್ ಈವನ್ ಇನ್ ದ ಆಫೀಸ್ ಅವರ್ಸ್ ಆಸ್ ವೆಲ್ ಎಸ್ ಆಫೀಸ್ ಅವರ್ಸ್ ಅಲ್ಲದೆ ಇದ್ರು, ರಾತ್ರಿ ಟೈಮಲ್ಲೆಲ್ಲ ನೀವು ಕಾಲ್ ಮಾಡಿದ್ರು ಮಷೀನ್ ಅದನ್ನು ನೀವೇನು ಕಂಪ್ಲೇಂಟ್ ಕೊಡ್ತೀರೋ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು ಮಾರನೇ ದಿನ ಆಫೀಸ್ ಓಪನ್ ಆದಾಗ ಅದನ್ನು ಹೇಳಿಕೊಂಡು ಅದನ್ನು ಆ ಕಂಪ್ಲೇಂಟನ್ನು ರೇಸ್ ಮಾಡ್ಕೊಂಡು ಇಡ್ತದೆ. Another application is automated customer service ಅಂತೇವೆ, where software interacts with customer for queries and complaints. ಅಂದರೆ ಈಗಿನ ದಿನದಲ್ಲಿ ಏನಾಗಿದೆ ಅಂದರೆ, ನಾವೇನಾದರೂ ಕಂಪ್ಲೇಂಟ್ಸ್ ಕೊಟ್ಟರೆ ಈ ಕೆಲವೊಂದು ಸಲ ಆಫೀಸ್ ಓಪನ್ನೇ ಇರುವುದಿಲ್ಲ. ಅವಾಗೇನಾಗ್ತದೆ ಅಂದರೆ ಆ ಕಂಪ್ಲೇಂಟನ್ನು ಮಷೀನೇ ರೆಕಾರ್ಡ್ ಮಾಡಿ ಇಟ್ಕೊಳ್ತದೆ ಮತ್ತು ಆಫೀಸ್ ಓಪನ್ ಆದಾಗ ಯಾರು ಬಂದಿರ್ತಾರೆ ಸರ್ವಿಸ್ ಮಾಡೋರು ಅವ್ರಿಗೆ ಅದನ್ನು ಹೇಳುವಂಥ ಸಿಸ್ಟಮ್ ಅಂಥದ್ದೆಲ್ಲದೂ ಈಗ ಆಗಿದ್ದಾವೆ. ಅದನ್ನು ಒನ್ ಟೈಪ್ ಆಫ್ NLP ಅಂತೇವೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಡ್ವಾಂಟೇಜ್ ಅಂತ ಹೇಳ್ತೇವೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್ ಯಾವ್ಯಾವ್ದು ಬರ್ತವೆ? ನಿಮಗೆ ಸಬ್ಜೆಕ್ಟಲ್ಲಿ ಕೊಟ್ಟಿದ್ದು ಸ್ಪೀಚ್ ರೆಕಗ್ನೇಷನ್, ಟೆಕ್ಸ್ಟ್ ಅನಾಲಿಸಿಸ್ ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅಂತ 3 ಥಿಂಗ್ಸನ್ನು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್. ಫಸ್ಟ್ ಒನ್ is speech recognition, that is converting spoken words into text format for processing. ನಾವೇನು ಮಾತಾಡ್ತೇವೆ ಅದನ್ನು ಟೆಕ್ಸ್ಟಲ್ಲಿ ಕನ್ವರ್ಟ್ ಮಾಡೋದು, ದಟ್ ಈಸ್ ಸ್ಪೀಚ್ ರೆಕಗ್ನೇಷನ್ ಅಂತ ಹೇಳ್ತೇವೆ. Another one is text analysis, understanding meaning and context from written text ಅಂತ ಹೇಳ್ತೇವೆ. ಅಂದರೆ ಏನು ಟೆಕ್ಸ್ಟನ್ನು ಕೊಟ್ಟಿದ್ದಿರ್ತದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ಮೀನಿಂಗನ್ನು ಮತ್ತು ಅದು ಯಾವ ಪರ್ಪಸ್ಸಿಗೆ ಅಂತ ತಿಳಿಸುವಂಥದ್ದು. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಕನ್ವರ್ಟಿಂಗ್ ಟೆಕ್ಸ್ಟ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಆಟೋಮ್ಯಾಟಿಕ್ಲಿ. ಟೆಕ್ಸ್ಟನ್ನು ಒಂದು ಲ್ಯಾಂಗ್ವೇಜಿಂದ ಮತ್ತೊಂದು ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ. ನೀವು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೂ ನೋಡ್ತೀರಿ, ಯೂಟ್ಯೂಬಲ್ಲಿ ಏನಾಗ್ತದೆ, ನೀವು ಮಾತಾಡ್ತಾ ಇರ್ತೀರಿ, ಆಟೋಮ್ಯಾಟಿಕ್ಲಿ ಟೆಕ್ಸ್ಟು ಬರ್ತಾ ಇರ್ತದೆ. ಅದನ್ನು CC ಅಂತ ಹೇಳ್ತೇವೆ, ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಂತ ಹೇಳ್ತಾರೆ. ಕ್ಯಾಪ್ಷನ್ಸ್ ಅಂದರೆ ಟೆಕ್ಸ್ಟನ್ನು ತಾನಾಗಿ ಅದು ಡಿಸ್ಪ್ಲೇ ಮಾಡ್ತಾ ಹೋಗುವಂಥದ್ದು ಸಿಸ್ಟಮ್. ಅದಕ್ಕೆ ಕ್ಲೋಸ್ಡ್ ಕ್ಯಾಪ್ಷನ್ಸ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅಂಥದ್ದೆಲ್ಲವನ್ನು ನಾವು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅಂತೇವೆ. ಈ ಟೈಪಲ್ಲಿ ದೇರ್ ಆರ್ 3 ಅಪ್ಲಿಕೇಶನ್ಸ್ ಆಫ್ NLP ಅಂತೇವೆ: ಸ್ಪೀಚ್ ರೆಕಗ್ನೇಷನ್, ಟೆಕ್ಸ್ಟ್ ಅನಾಲಿಸಿಸ್ ಆ್ಯಂಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ನಾಳೆ ಇದರ ಮುಂದಿನ ಪಾರ್ಟ್ ಅಂದರೆ ರೋಬೋಟಿಕ್ಸು, ಹಾಗೆಯೇ ನಾಸಾಸ್ ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರು, ಸೋಫಿಯಾ ಅಂತ ಹೇಳ್ತೇವೆ, ದ ಹ್ಯೂಮನಾಯ್ಡ್ ರಾಬರ್ಟ್, ಅದ್ರ ಬಗ್ಗೆ ಎಲ್ಲ ನಾಳೆ ನೋಡ್ತೇವೆ. ಟುಡೇ ಐ ವಿಲ್ ಸ್ಟಾಪ್ ಹಿಯರ್ ಆ್ಯಂಡ್ ಟುಮಾರೋ ವಿ ವಿಲ್ ಕಂಟಿನ್ಯೂ ವಿತ್ ಅದರ್ ಎಮರ್ಜಿಂಗ್ ಟ್ರೆಂಡ್ಸ್. ಏನೇನು ಮುಂದೆ ಬಂದಿದ್ವು, ಏನೇನು ಇನ್ವೆನ್ಷನ್ ಆಯಿತು, ಅದನ್ನು ಹೆಂಗೆ ಯೂಸ್ ಮಾಡಿದ್ರು ಡಿಜಿಟಲ್ ಇದನ್ನು, ಅದ್ರ ಬಗ್ಗೆ ಎಲ್ಲ ಎಮರ್ಜಿಂಗ್ ಟ್ರೆಂಡ್ಸಲ್ಲಿ ಕೊಟ್ಟಿದ್ದಿದೆ. ಅದನ್ನೇ ನಾವು ಜಸ್ಟ್ ಲೈಟಾಗಿ ನೋಡ್ತಾ ಹೋಗ್ತೇವೆ. ಟುಮಾರೋ ವಿಲ್ ಕಂಟಿನ್ಯೂ ವಿತ್ ದ ಅದರ್ ಎಮರ್ಜಿಂಗ್ ಟ್ರೆಂಡ್ಸ್. ಮತ್ತು ಉಳಿದಿದ್ದನ್ನು ನಾಳೆ ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.